ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಅನಧಿಕೃತ ಖಾಸಗಿ ಶಾಲೆಗಳು ತಲೆ ಎತ್ತಿದ್ದು ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ರಾಮನಗರದ ಜಿಯಾ ಉಲ್ಲಾ ಬ್ಲಾಕ್ನ ಶಬ್ರೀನ್ ತಾಜ್ ಎನ್ನುವವರು ತಮ್ಮ ಮಗಳನ್ನ ತಮ್ಮ ಏರಿಯಾದಲ್ಲೇ ಇದ್ದಂತಹ ಇಂಗ್ಲಿಷ್ ಸ್ಕೂಲ್ಗೆ ಸೇರಿಸಿದ್ರು. 6ನೇ ತರಗತಿಗೆ ಬಂದ ನಂತರ ಗೊತ್ತಾಗಿದೆ ಕೇವಲ 5ನೇ ತರಗತಿಗೆ ಮಾತ್ರ ಅನುಮೋದನೆಯನ್ನು ಪಡೆದು ಅಕ್ರಮವಾಗಿ 6 ಮತ್ತು 7ನೇ ತರಗತಿಯನ್ನ ನಡೆಸಿದ್ರು ಅನ್ನೋದು. ಹೀಗಾಗಿ ಬೇರೆ ಶಾಲೆಗೆ ಸೇರಿಸಲು ಶಾಲೆಯ ಟಿಸಿಯನ್ನು ಕೇಳಿದ್ರೆ ಬೇರೊಂದು ಸರ್ಕಾರಿ ಉರ್ದು ಶಾಲೆಯ ಟಿಸಿಯನ್ನು ಕೊಟ್ಟು ಕಳಿಸಿದ್ದಾರೆ. ನಮ್ಮ ಮಗಳು 5ನೇ ತರಗತಿವರೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿದ್ರು, ಅದಕ್ಕೆ ಯಾವುದೇ ದಾಖಲಾತಿಗಳನ್ನು ಕೊಟ್ಟಿಲ್ಲ ಅಂತ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಸ್ರೇಲ್ ಇರಾನ್ ನಡುವೆ ಸಂಘರ್ಷ ಮುಂದುವರೆದಿದ್ದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಇಸ್ರೇಲ್ನಲ್ಲಿ ಸಿಲುಕಿದ 18 ಕನ್ನಡಿಗರು ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ವಿಶೇಷ ವಿಮಾನದ ಮೂಲಕ ಕುವೈತ್ನಿಂದ 18 ಕನ್ನಡಿಗರು ಮುಂಬೈಗೆ ತೆರಳಿದ್ದಾರೆ. ನಂತರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕನ್ನಡಿಗರು ಆಗಮಿಸಿದ್ದಾರೆ. ಉಳಿದ ಭಾರತೀಯರನ್ನ ವಾಪಸ್ ಕರೆದುಕೊಂಡು ಬರಲು ಆಪರೇಷನ್ ಸಿಂಧು ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಕಾರ್ಯಾಚರಣೆ ಶುರು ಮಾಡಿದೆ. ಶ್ವೇತಭವನದಲ್ಲಿ ಪಾಕ್ ಸೇನಾ ಮುಖ್ಯಸ್ಥನಿಗೆ ಟ್ರಂಪ್ ಔತಣಕೂಟ ಆಯೋಜಿಸಿದ್ದಕ್ಕೆ ಪ್ರಧಾನಿ ಮೋದಿ ಅವರನ್ನ ಕಾಂಗ್ರೆಸ್ ಟೀಕಿಸಿದೆ. ಇದು ಭಾರತೀಯ ರಾಜತಾಂತ್ರಿಕತೆಗೆ ಮತ್ತು ಆಲಿಂಗನಕ್ಕೆ ದೊಡ್ಡ ಹೊಡೆತವಾಗಿದೆ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಹೇಳಿದ್ದಾರೆ. ನ್ಯಾಯಮೂರ್ತಿ ಯಶವಂತ ವರ್ಮಾ ಪದಚ್ಯುತಿಗೆ ಸುಪ್ರೀಂ ಕೋರ್ಟ್ನ 3 ಸದಸ್ಯರನ್ನ ಒಳಗೊಂಡಂತಹ ಸಮಿತಿ ಶಿಫಾರಸು ಮಾಡಿದೆ. ವರ್ಮಾ ನಿವಾಸದಲ್ಲಿ ಸುಟ್ಟಂತಹ ಮತ್ತು ಸುಡದ ಕಂತೆ ಹಣ ಪತ್ತೆಯಾದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಸಮಿತಿ ಈ ಕ್ರಮಕ್ಕೆ ಶಿಫಾರಸು ಮಾಡಿದೆ. 55ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ವಿಚಾರಣೆಗೆ ಒಳಪಡಿಸಿದ ಸಮಿತಿ ತನ್ನ 64 ಪುಟಗಳ ವರದಿಯಲ್ಲಿ ವರ್ಮಾ ದುರ್ವರ್ತನೆ ಬಗ್ಗೆಯೂ ಕೂಡ ದೋಷಾರೋಪಣೆ ಮಾಡಿದೆ. ಮಹಾರಾಷ್ಟ್ರದ ಪುಣೆ ಜಿಲ್ಲೆಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಕಾರು ಪಿಕಪ್ ವಾಹನ ಡಿಕ್ಕಿಯಾಗಿ 9 ಮಂದಿ ಮೃತಪಟ್ಟಿದ್ದಾರೆ. ಜೆಜುರಿ ಮೋರ್ಗನ್ ರಸ್ತೆಯಲ್ಲಿರುವಂತಹ ಕಿರ್ಲೋಸ್ಕರ್ ಕಂಪನಿ ಬಳಿ ಈ ಅಪಘಾತ ನಡೆದಿದೆ. ಇನ್ನು ಘಟನೆಗೆ ದುಃಖ ವ್ಯಕ್ತಪಡಿಸಿರುವಂತಹ ಪ್ರಧಾನಿ ಮೋದಿ ಮೃತರಿಗೆ ಸಂತಾಪ ಸೂಚಿಸಿ ತಲಾ 2 ಲಕ್ಷ ಪರಿಹಾರ ಘೋಷಿಸಿದ್ದಾರೆ. ಲಂಡನ್ನಲ್ಲಿ ನಡೀತಾ ಇರುವ ವಿಶ್ವ ತಂಡ ಬ್ಲಡ್ ಚಾಂಪಿಯನ್ಶಿಪ್ನಲ್ಲಿ ವಿಶ್ವದ ನಂಬರ್ 1 ಆಟಗಾರ್ತಿ ಹೌಹಿ ಫಾನ್ ಅವರನ್ನ ಭಾರತದ ದಿವ್ಯಾ ದೇಶಮುಖ್ ಮಣಿಸಿದ್ದಾರೆ. ಇನ್ನು ದಿವ್ಯಾ ದೇಶಮುಖ್ ಅವರನ್ನ ಪ್ರಧಾನಿ ಮೋದಿ ಅಭಿನಂದಿಸಿದ್ದು ಈ ಯಶಸ್ಸು ಆಕೆಯ ಮನೋಸ್ಥೈರ್ಯ ಮತ್ತು ದೃಢ ಸಂಕಲ್ಪವನ್ನ ತೋರಿಸುತ್ತೆ ಅಂದ್ರು. ಮೈಸೂರಿನಲ್ಲಿ ಶಕ್ತಿಧಾಮ ಆಶ್ರಮದ ಮಕ್ಕಳ ಜೊತೆ ನಟ ಶಿವರಾಜ್ ಕುಮಾರ್ ಸಿನಿಮಾ ವೀಕ್ಷಿಸಿದ್ದಾರೆ. ಮೈಸೂರಿನ ಡಿಆರ್ಸಿ ಮಾಲ್ನಲ್ಲಿ ಮಕ್ಕಳ ಜೊತೆ ಸಂಜು ವೇಟ್ಸ್ ಗೀತಾ ಪಾರ್ಟ್ 2 ಸಿನಿಮಾವನ್ನ ನೋಡಿ ಖುಷಿಪಟ್ಟರು. ಶಿವಣ್ಣ ಜೊತೆ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಕೂಡ ಭಾಗಿಯಾಗಿದ್ರು.